ಸದ್ಯಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷರೇ ಬದಲಾವಣೆ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಸದ್ಯಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆಗೆ ಬಂದಿಲ್ಲ. ಸದ್ಯ ನಾನೇ ಅಧ್ಯಕ್ಷರಾಗಿ ಮುಂದುವರಿಯುತ್ತೇನೆ. ಇಲ್ಲ ಹಂಗಾಮಿನೂ ಇಲ್ಲ, ಆಸ್ಪರೆಂಟ್ಗಳೂ ಇಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಬೇಡ ಅಂತ ಒಂದು ವಿಂಗ್ ಇದೆ. ಇನ್ನೊಂದು ಕಡೆ ನಿಖಿಲ್ಗೆ ಜವಾಬ್ದಾರಿ ಕೊಡಬೇಕು ಅಂತ ಬೇಡಿಕೆಗಳು ಬಂದಿದ್ದಾವೆ. ಆದರೆ ಇದ್ಯಾವುದರ ಬಗ್ಗೆ ಚರ್ಚೆ ಆಗಿಲ್ಲ. ಸದ್ಯಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಕೇಂದ್ರದಲ್ಲಿ ಇರುವಂತೆ ರಾಜ್ಯದಲ್ಲೂ ಕೂಡ ಜೆಡಿಎಸ್ ಬಿಜೆಪಿ ಸಂಬಂಧ ಮುಂದುವರಿಯುತ್ತೆ. ಅದು ಗ್ರೇಟರ್ ಬೆಂಗಳೂರು ಚುನಾವಣೆ ಇರಲಿ, ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ, ಅಥವಾ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳೇ ಇರಲಿ, ಜೆಡಿಎಸ್ ಮತ್ತು ಬಿಜೆಪಿ ಅದರ ಮೈತ್ರಿ ಸಂಬಂಧವನ್ನು ಮುರಿದುಕೊಳ್ಳುವುದಿಲ್ಲ. ಮಾಜಿ ಪ್ರಧಾನಿಗಳ ಬಾಯಿಂದ ಹಿಡಿದು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯ ಬಾಯಿಂದಲೂ ಕೂಡ ಅದೇ ಮಾತು ಕೇಳಲ್ಪಡ್ತಿದೆ. MLC ಸೂರಜ್ ರೇವಣ್ಣರಿಂದ ಹಿಡಿದು ಶಾಸಕ ಎಚ್.ಡಿ. ರೇವಣ್ಣರವರೆಗೂ ಕೂಡ ಅದೇ ಅಭಿಪ್ರಾಯ ಇರೋದು. ಆ ಮೈತ್ರಿ ಸಂಬಂಧಗಳಲ್ಲಿ ಬದಲಾವಣೆಗಳೇನೂ ಇಲ್ಲ. ಹಿಂಗಿರಬೇಕಾದ್ರೆ ರಾಜ್ಯದ ಬಹುದೊಡ್ಡ ಗುರುತರ ಜವಾಬ್ದಾರಿ, ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವವರು ಜೆಡಿಎಸ್ ಪಕ್ಷದ ಆಳ ಅಗಲದ ಬಗ್ಗೆ ಒಂದು ತರಹದ ಅಧ್ಯಯನ ಮಾಡಿರುವ ಅಧ್ಯಯನಕಾರನಾಗಿರಬೇಕು. ಆ ಚಾಣಾಕ್ಷತನ ಇರೋದು ಎಚ್.ಡಿ. ಕುಮಾರಸ್ವಾಮಿಗೆ ಮಾತ್ರ. ಹಾಗಾಗಿ ಆ ಗುರುತರ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಯ ಹೆಗಲಿಗೆ ಶಿಫ್ಟ್ ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಅನುಭವ ಮತ್ತು ಎಕ್ಸ್ಪೀರಿಯನ್ಸ್ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಕಂಡ ಅನುಭವ ಅವರಿಗಿಲ್ಲ. ಜಿ.ಟಿ. ದೇವೇಗೌಡರ ಬಳಿ ಹೆಂಗೆ ವ್ಯವಹರಿಸಬೇಕು, ವಲಸೆ ಹೋಗಬಹುದಾದಂತಹ ಕೆಲ ಜೆಡಿಎಸ್ ನಾಯಕರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಆ ಅನುಭವ ನಿಖಿಲ್ಗೆ ಇರಲಿಕ್ಕಿಲ್ಲ. ಹಾಗಾಗಿ ಏಕಾಏಕಿ ನಿಖಿಲ್ ಹೆಗಲಿಗೆ ಈ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಶಿಫ್ಟ್ ಮಾಡೋದು ಕಷ್ಟ. ರಾಜ್ಯ ಪ್ರವಾಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬ್ಯುಸಿಯಾಗಿದ್ದಾರೆ. ಆದರೂ ಕೂಡ ನಿಖಿಲ್ಗೆ ಜವಾಬ್ದಾರಿ ಸದ್ಯಕ್ಕಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅದೇ ಸಂದರ್ಭ ರಿಯಾಕ್ಟ್ ಮಾಡಿದ್ದಾರೆ. ಅವರ ಪಕ್ಷದ ಬೆಳವಣಿಗೆಗಳು ಏನಿದೆ ಅದು ನನಗೆ ಗೊತ್ತಿಲ್ಲ. ಅವರ ಇಂಟರ್ನಲ್ ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ನನಗಿಲ್ಲ. ಅವರ ಪಕ್ಷದಲ್ಲಿ ಏನೇನು ಬೇಕು ಅವರು ತೀರ್ಮಾನ ಮಾಡಿಕೊಳ್ಳಲಿ. ಪಕ್ಕದ ಮನೆ ಸುದ್ದಿ ನಮಗೆ ಯಾಕೆ? ಸಮನ್ವಯ ಸಮಿತಿ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಶೀಘ್ರವೇ ಜೆಡಿಎಸ್ ಬಿಜೆಪಿ ನಡುವೆ ಸಮನ್ವಯ ಸಮಿತಿ ರಚನೆ ಆಗಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ನಾಯಕರು ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿಗೆ ಒಂದು ರಾಜ್ಯಕ್ಕೆ ಒಂದು ಸಮನ್ವಯ ಸಮಿತಿ ರಚನೆ ಬಗ್ಗೆ ತೀರ್ಮಾನ ಆಗಿದೆ. 10 ದಿನಗಳಲ್ಲಿ ಅಂತಿಮ ತೀರ್ಮಾನ ಮಾಡುತ್ತೇವೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್.ಡಿ.ಕೆ ರಿಯಾಕ್ಷನ್ ಮಾಡಿದ್ರು. ಅವರ ಪಕ್ಷದ ಬೆಳವಣಿಗೆಗಳು ಏನಿದೆ ಅದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ CM ಜಟಾಪಟಿಯ ಬಗ್ಗೆ ಅದ್ರ ಒಳಗಿನ ಇಂಟರ್ನಲ್ ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ಆ ಬಗ್ಗೆ ಚಿಂತೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಮ್ಮ ಮೈತ್ರಿಯ ಬಗ್ಗೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಮನ್ವಯ ಸಮಿತಿ ನಾವು ಕರಿತೀವಿ. ಅವರೇ ನಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾವಾಗ ಬೇಕಾದರೂ ಸಮಿತಿ ರಚನೆಯಾಗಬಹುದು. ಬೆಂಗಳೂರಿಗೊಂದು ರಾಜ್ಯಕ್ಕೊಂದು. ಕಾರಣ ಏನು ಅಂತ ಕೇಳಿದ್ರೆ, ಬೆಂಗಳೂರಿನ 198 ಹಳೆಯ ಅಂಕಿಅಂಶ, ಈಗ 362 ಚಿಲ್ಲರೆ ವಾರ್ಡ್ಗಳಿಗೆ ಸಪ್ರೇಟ್ ಆದಂತಹ ಸಮಿತಿ ಬೇಕು. ಸ್ಥಳೀಯ ಚುನಾವಣೆ ಗ್ರೇಟರ್ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರುತ್ತೆ ಕೆಲವೊಮ್ಮೆ. ಹಾಗಾಗಿ ಅದಕ್ಕೊಂದು ಸಪ್ರೇಟ್ ಸಮನ್ವಯ ಸಮಿತಿ, ರಾಜ್ಯಕ್ಕೊಂದು ಸಮನ್ವಯ ಸಮಿತಿ. 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರ, 6000 ಚಿಲ್ಲರೆ ಪಂಚಾಯಿತಿ. ಹೀಗೆಲ್ಲ ಇರಬೇಕಾದ್ರೆ ನಾವು ವಾರ್ಡ್ ಲೆವೆಲ್ನಲ್ಲಿ ಪ್ರಬಲಗೊಳ್ಳಬೇಕು. ಹಾಗಾಗಿ ರಾಜ್ಯಕ್ಕೊಂದು ಬೆಂಗಳೂರಿಗೊಂದು ಎನ್ನುವಂತಹ ಒಂದು ಸಮಿತಿ ರಚನೆಗೆ ಎಲ್ಲ ತರಹದ ಚರ್ಚೆಗಳಾಗಿದೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಆ ರೀತಿಯ ಅಧಿಕೃತವಾದಂತಹ ಸಮನ್ವಯ ಸಮಿತಿ ರಚನೆಯಾಗುತ್ತೆ.
ರಾಜ್ಯಾಧ್ಯಕ್ಷ ಬದಲಾವಣೆ ಬೇಡ ಅಂತ ಒಂದು ವಿಂಗ್ ಇದೆ. ಈ ಒಂದು ಅಭಿಪ್ರಾಯವನ್ನು ಪ್ರಕಟಿಸುತ್ತಾ ಅದೇ ಹೇಳಿಕೆಯಲ್ಲಿ ಮುಂದುವರಿಸುತ್ತಾ ಕಾಂಗ್ರೆಸ್ನ ಒಳಜಗಳದ ಬಗ್ಗೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ, ಅದು ಅವರವರು ತೀರ್ಮಾನ ಮಾಡಿಕೊಳ್ತಾರೆ. ಅವರ ಇಂಟರ್ನಲ್ ಪಾಲಿಟಿಕ್ಸ್ಗೆ ನಾನು ಎಂಟ್ರಿ ಆಗೋದಿಲ್ಲ, ಅದರ ಅವಶ್ಯಕತೆಯೂ ನನಗಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಆ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.